ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಪ್ರವಚನಕ್ಕೆ ಆಗಮಿಸಿದ ಪರಮ ಪೂಜ್ಯರಿಗೆ ಹಣೆಮಣಿದು ನಮಸ್ಕರಿಸಿ ಅವರನ್ನು ಸ್ವಾಗತಿಸುತ್ತಾ ಈ ಒಂದು ಪ್ರವಚನಕ್ಕೆ ಆಗಮಿಸಿದ ಪರಮ ಪೂಜ್ಯರಿಗೆ ಶ್ರೀ ಪ್ರಮೋದ ನಂದರಿಗೆ ಅವರು ಪುಷ್ಪವನ್ನು ಕೊಟ್ಟು ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ಅವರನ್ನು ವಿನಂತಿಸಿಕೊಳ್ತೇನೆ. ಪ್ರಮೋದ್ ನಂದರಿಗೆ ಅವರು. ಇಲ್ಲ ಇದು ಮಾಡಿ. ಶಿವಾಯ ನಮಃ ಓಂ. 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 ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಏನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬುಫಲಚಾರುಭಕ್ಷಣಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ. ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯನ್ನು ವಂದಿಸುತ್ತಾ ನಡೆದಾಡುವ ದೇವರು ವಿಶ್ವಸಂತರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಕ್ಕೆ ವಂದಿಸುತ್ತಾ ನನ್ನ ಜ್ಞಾನಗುರು ದೀಕ್ಷಾತ್ವದ್ವಯರ ಚರಣಾರವಿಂದಕ್ಕೆ ವಂದಿಸುತ್ತಾ ತಮ್ಮೆಲ್ಲರ ಚರಣಾರವಿಂದಕ್ಕೆ ಅನಂತ ವಂದನೆಗಳು. ನಿನ್ನೆಯಿಂದ
ವಿಘ್ನ ನಿವಾರಕ, ಬುದ್ಧಿ ಪ್ರದಾಯಕ ಗಜಾನನ ಒಂದು ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ಒಂದು ಸತ್ಸಂಗ. ಈ ಒಂದು ಸತ್ಸಂಗವನ್ನು ಕೇವಲ ಕೇಳಿ ಬಿಡುವುದಲ್ಲ, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯದ. ಎಷ್ಟು ಪ್ರವಚನ ಕೇಳಿರಿ, ಎಷ್ಟು ಹೇಳಿರಿ ಅನ್ನೋದು ಮುಖ್ಯ ಅಲ್ಲ. 100 ನೋಡಿ 100 ಕೇಳಿ ಏನು ಫಲ? ಆಶೆ ಬೆಳೆದು ರೋಷ ಪರಿಯಲು ಮಜ್ಜನ ಕೆರೆದು ಫಲವೇನು? ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ಕಂಡು ನಗುವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ನಾವು 100 ವರ್ಷ ಕೇಳ್ತೀವಿ. ಮಲ್ಲಿಕಾರ್ಜುನ ಅಪ್ಪಾಜಿಯವ್ರು ಕೇಳೀವಿ, ಸಿದ್ದೇಶ್ವರ ಅಪ್ಪಾಜಿಯವ್ರು ಕೇಳೀವಿ, ನಿಮ್ಮಂಥವ್ರು ಕೇಳ್ತೀವಿ. ನಾವು ಕೇಳ್ಕೊತ ಹೋಗೋರು ಅಷ್ಟಾಗಿಲ್ಲ. ನೀವು ಹಂಗೆ ಕೇಳ್ಕೊತ ಹೋದ ಬದಲಾವಣೆ ಆಗದಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಹಂಗೆ ಹೇಳ್ಕೊತ ಹೊಂಟೇವು, ನಾವು ಬದಲಾಗ್ತಾ ಇಲ್ಲ. ಅದಕ್ಕೆ ನೀನು ಹೇಳಿದ್ದಲ್ಲ, ನಿನಗೆ ಕೇಳಿ ಬಸವಣ್ಣನ ಇಬ್ಬರು ಹೆಂಡತಿಯರು ಅದಲ್ಲ, ಆದರೂ ಸಂತರ, ಅದು ನಾವು ಆಗ್ತಾ ಇಲ್ಲ. ಕಾರಣ ನಮಗೆ ಹೆಂಗಾಗಿದೆ ಬದುಕತ್ತಂದರೆ ಒಂದು ರೀತಿ ಯಾಂತ್ರಿಕ ಬದುಕು. ಪ್ರವಚನಕ್ಕೆ ಬಹಳ ಒಂದು ಮರ್ಯಾದೆ ಇದೆ. ಪ್ರವಚನ ಎಲ್ಲರಿಗೂ ಸಿಗೋದಿಲ್ಲ. ಭಾಗ್ಯೋದಯನ ಬಹುಜನ್ಮ ಸಮರ್ಜಿತೇನ ಸತ್ಸಂಗ ಮಂಚ ಲಭತೆ ಪುರುಷೋ ಯದಾ ವೈವಿ ಅಂತೇಳಿ. ಭಾಗ್ಯೋದಯನ, ಯಾರ ಭಾಗ್ಯ ಉದಯಕ್ಕೆ ಬಂದಿದೆ ಅವರಿಗೆ ಮಾತ್ರ ಇದು ಸಿಗುತ್ತದೆ. ಮತ್ತು ಕೇವಲ ಕೇಳಿ 100 ನೋಡಿ 100 ಕೇಳಿ. ಭಾಳ ಓದೇವಿ, ಉಪನಿಷತ್ತು ಓದೇವಿ, ದ್ವಾದಶ ದರ್ಶನ ಓದೇವಿ, ವಿಚಾರ ಸಾಗರ ಓದೇವಿ, ವಚನಗಳನ್ನು ಓದೇವಿ, ಜ್ಞಾನೇಶ್ವರಿ ಓದೇವಿ, ಅಭಂಗಗಳನ್ನು ಓದಿ ಪ್ರಯೋಜನ ಇಲ್ಲ. ಅದು ಕೇವಲ ಗಿಳಿಪಾಠದ. ಗಿಳಿಪಾಠ ಅಂದರೆ ಗಿಳಿಗೆ ಗೊತ್ತಿಲ್ಲ, ಬರೀ ಅದು ಅಂಥದ್ದು ಅಷ್ಟ. ಅರ್ಥ ಆಗ್ತಲ್ಲ, ನೀನೇ ಸಾಕಿದ ಗಿಳಿ ನಿನ್ನನ್ನೇ ಕುಕ್ಕಿತ್ತಲ್ಲೋ ಅಂತ. ಅವ್ರು ಗಿಳಿ ಸಾಕಿದ್ದಂತ ಆ ಗಿಳಿಗೆ ಮಾತು ಕಲಿಸಿದ್ದ, ಬನ್ನಿ ಸ್ವಾಗತ, ಬನ್ನಿ ಸ್ವಾಗತ, ಯಜಮಾನರು ಒಳಗೆ ಇದ್ದಾರೆ ಅಂತ ಕಲಿಸಿದ್ದಂತ. ಆ ಗಿಳಿ ಅಷ್ಟೇ ಕಲ್ತಿರ್ತವೆ. ಒಂದು ಸಲ ಆ ಗಿಳಿಯ ಯಜಮಾನನಿಗೂ ಮತ್ತು ಇನ್ನೊಬ್ಬನಿಗೆ ಜಗಳ ಆಗ್ತದೆ, ತುಂಬ ಜಗಳ ಆಗ್ತದೆ. ಆ ಗಿಳಿಯ ಯಜಮಾನಕ್ಕಿಂತ ಅವನು ತುಂಬ ಕಠೋರ, ನಿಷ್ಠುರ, ಕ್ರೂರ ವ್ಯಕ್ತಿ ಅಂತ. ಇವನನ್ನು ಕೊಲೆ ಮಾಡಲಿಕ್ಕೆ ಬೆನ್ನು ಹತ್ತಿದ್ದ. ಯಾರನ್ನ? ಗಿಳಿ ಸಾಕಿದಂಥ ವ್ಯಕ್ತಿಯನ್ನು. ಇವು ಗಿಳಿ ಸಾಕಿದವನು ಹೆದರು ಓಡ್ಲಾಕತ್ತ. ಓಡಿ 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 ಎಲ್ಲಿ ಹೋದ್ರು ಬೆನ್ನು ಹತ್ತಿದ ಆತ. ಕೊನೆಗೆ ಈ ಗಿಳಿ ಸಾಕಿದಂಥ ಮನೆ ಅಂತಲ್ಲ, ಆ ಮನೆಗೆ 2 ಬಾಗಿಲುಗಳಿದ್ದವು. ಒಂದು ಹಿಂಬಾಗಿಲು, ಒಂದು ಮುಂಬಾಗಿಲು. ಅಂದರೆ ಹಿತ್ಲಾಗ ಒಂದ, ಅಂಗಳದಾಗ ಒಂದ. ಈಗ ಅಂಗಳ ಅಂದ್ರೂ ಗೊತ್ತಿಲ್ಲ, ಮತ್ತು ಹಿತ್ಲಂದ್ರೂ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಹಿತ್ಲ ತಿಪ್ಪಿ ಎಕಡೆ ಇರ್ತದೆ? ಹಿತ್ಲಾಗಿರ್ತದೆ, ಅಂಗಳಾಗಿರ್ತದೆ? ತಿಪ್ಪಿ ಹಿತ್ಲಾಗಿರ್ತದೆ. ಮತ್ತು ಗಾರ್ಡನ್ ಎಲ್ಲಿರ್ತದೆ? ಹೂವಿನ ಗಿಡ ಎಲ್ಲಿರ್ತಾವ? ಅಂಗಳಾಗಿರ್ತಾವ, ಮುಂದಿರ್ತಾವೆ. ಈಗ ನಮ್ಮ ಮಕ್ಕಳಿಗೆ ಈಗ ಹಿತ್ಲು ಗೊತ್ತಿಲ್ಲ, ಅಂಗಳು ಗೊತ್ತಿಲ್ಲ. ಆದರೆ ಮೊದಲು ಇರ್ತಿದ್ದು. ಅವಾಗ ಮುಂದಿನ ಬಾಗಲ, ಹಿಂದಿನ ಬಾಗಲ ಇತ್ತಲ್ಲ, ಹಿಂದಿನ ಬಾಗಲ ಮೊದಲು ಓಪನ್ ಇಟ್ಟ, ಆಮೇಲೆ ಮುಂದಿನ ಬಾಗಲಿ ಕೀಲೆ ಹಾಕಿದ, ಮತ್ತು ಹಿಂದಿನ ಬಾಗಲಿ ಬಂದು ಒಳಗೆ ಕೊಡ್ತ. ಮತ್ತು ಅದು ಅಂದರೆ ಅವ್ನಿಗೆ ಏನು ಅನಿಸ್ಬೇಕು, ಕೊಲೆ ಮಾಡೋಕ್ಕೆ ಬಂದವನಿಗೆ ಇವು ಇಲ್ಲ, ಹೆದರಿ ಎಲ್ಲೋ ಕೀಲೆಗೆ ಹೋಗ್ಯಾನ ಅಂತ ಹೇಳಿ. ಆದರೆ ಇವು ಏನು ಮಾಡಿದ್ದ, ಹಿಂದಿನ ಬಾಗಲೇ ಒಳಗೆ ಬಂದು ಕೊಡ್ತಿದ್ದ, ಮುಂದೆ ಕೀಲೆ ಹಾಕಿದ್ದ. ಆಮೇಲೆ ಅವ್ನು ನೋಡಿ ತಿರುಗಿ ಹೊಂಟಿದ್ದ. ಅಷ್ಟ್ರಾಗ ಅವ್ನು ನೋಡಿ ಗಿಳಿ ಎಲ್ಲ ಕೈತು, ಬನ್ನಿ ಸ್ವಾಗತ, ಬನ್ನಿ ಸ್ವಾಗತ. ಯಾರಿಗೆ? ಕೊಲೆಗಡಕನಿಗೆ. ಆಮೇಲೆ ಹೊಂಟ ಅದು ಹೇಳಾಕೈತ, ಯಜಮಾನರು ಒಳಗಿದ್ದಾರೆ ಅಂತ. ಅಂದರೆ ಅದು ಹೊಂಟಿರ್ತದ, ಯಜಮಾನ ಒಳಗಿದ್ದ ಅಂತ ಹೇಳಿ ಅವನು ಬಾಗಲಾಮೂರು ಯಜಮಾನ ಕೊಲೆ ಮಾಡಿರ್ತದೆ. ಅಂದರೆ ಇದರ ಅರ್ಥ ಕೇವಲ ಗಿಳಿಪಾಠ ಪ್ರಯೋಜನ ಇಲ್ಲ. ಇವತ್ತು ನಾವು ಬುದ್ಧನ ಅನುಯಾಯಿ ಅಂತ ನಮ್ಮನ್ನು ಕರೀತಾ ಇದ್ದೀವಿ. ಇವತ್ತು ನಾವು ಮಾಂಸಾಹಾರ ಮಾಡಬಾರದು. ಯಾಕೆ? ಅಹಿಂಸಾ ಪರಮೋ ಧರ್ಮ ಬುದ್ಧನ ಸಿದ್ಧಾಂತದ. ಮತ್ತು ಅವನ ಸಿದ್ಧಾಂತಕ್ಕೆ ಬೆಲೆ ಕೊಡದೇ ಇದ್ರೆ ಅವನ ಅನುಯಾಯಿ ಅನ್ನೋದಕ್ಕೆ ಅವನಿಗೆ ಅಪಮಾನ ಆಗ್ತದೆ. ಅದಕ್ಕೆ ಮಾಂಸಾಹಾರಗಳು ಶುದ್ಧ ಸಾತ್ವಿಕ ಆಹಾರ. ಭಗವದ್ಗೀತೆಯಲ್ಲಿ ಬರ್ತದ ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ ಅಂತ ಬರ್ತದೆ. ಆಯು ಸತ್ವ ಬಲಾರೋಗ್ಯಂ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರಾರೋಗ್ಯ ಆಹಾರ ಸಾತ್ವಿಕ ಪ್ರಿಯ ಅಂತೇಳಿ. ಸಾತ್ವಿಕರ ಪ್ರಿಯವಾದಂಥ ಆಹಾರ ಅಂತಂದ್ರೆ ಯಾವುದು? ಆಯು ಸತ್ವ ಬಲ ಆರೋಗ್ಯ. ಆಯುಷ್ಯ ಹೆಚ್ಚಾಗ್ತದೆ, ಸತ್ವ ಇರ್ತದೆ, ಶಾಖಾಹಾರ, ಅದು ಸಾತ್ವಿಕ ಆಹಾರ. ಮತ್ತು
ರಾಶಿಕಾರ ಕಟ್ವಾಂಬ್ಲ ಲವಣಾತ್ಯುಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನ ಆಹಾರ ರಾಜಸ ಶ್ರೇಷ್ಠ ದುಃಖ ಶೋಕಮಯ ಪ್ರದಾಹ ಅಂತೇಳಿ. ಕಟು ಅತೀ ಕಹಿ, ಅತೀ ಹುಳಿ, ಅತೀ ಖಾರ. ಕೆಲವರು ಹಿಂಗೆ ಖಾರ ತಿಂತಾರಲ್ಲ, ಅದು ಹೇಳಾಕ ನಾವು ಇದು ಸೋರ್ತಿರ್ತಿ, ಇದು ಸೋರ್ತಿರ್ತಿ, ಉಸ್ ಮಾಡಿ ಹೊಡೆದೇ ಹೊಡಿತಿರ್ತಾರೆ. ಇಟ್ಟಿಟ್ಟು ಮೆಣಸಿಕಾಯಿ ತಿಂತಾರೆ. ಇದೆಲ್ಲ ರಾಶಿ ಆಹಾರಗಳು. ಇದು ಸತ್ವ ಆಹಾರ ಅಲ್ಲ. ಮತ್ತು ರುಚಿಗಳು ಆರದವ, ಖಾದ್ಯ ರುಚಿಗಳು ಆರದವ. ಉಪ್ಪು, ಖಾರ, ಹುಳಿ, ಒಗರು, ಕಹಿ ಮತ್ತು ಸಿಹಿ ಅಂತೇಳಿ. ಸಾಹಿತ್ಯದ 9 ನವರಸಗಳು ಶೃಂಗಾರ, ಹಾಸ್ಯ, ಕರುಣ, ವೀರ, ರೌದ್ರ, ಬಿಭಿಕ್ಷ, ಭಯಾನಕ, ಅದ್ಭುತ, ಶಾಂತ ಅಂತೇಳಿ ಸಾಹಿತ್ಯದ 9 ರಸಗಳದಾವ. ಇವು 6 ರಸದಾಗ ಉಪ್ಪು, ಖಾರ, ಹುಳಿ, ಒಗರು, ಕಹಿ, ಸಿಹಿ ಆರದವಲ್ಲ. ಇದ್ರ ಎಲ್ಲಕ್ಕಿಂತ ಕೆಟ್ಟ ಅಂದ್ರೆ ಖಾರ. ಖಾರ ಹಿಂಗದಲ್ಲ, ಉಳಿದು ಸಕ್ಕರೆ ಇವೆಲ್ಲ ಏನಂತಂದ್ರೆ ನಮ್ಮ ನಾಲಿಗೆ ಮೇಲೆ ಅಷ್ಟ. ಕನಕದಾಸರು ಗೊತ್ತಲ್ಲ, ಹಾಲು ಮತದ ಕನಕದಾಸರು ಅಂತ ಹೇಳ್ತಾರೆ, ಸಿಹಿಯು ಸಕ್ಕರೆಯೊಳಗೋ ಸಕ್ಕರೆ ಸಿಹಿಗಳು. ಸಕ್ಕರೆಯಾಗ ರುಚಿ ಇದ್ದರೆ ರುಚಿಯಾಗ ಸಕ್ಕರೆ ಐತಿ ಹೇಳ್ಕೊಂಡು. ಸಿಹಿಯು ಸಕ್ಕರೆಯೊಳಗೋ ಸಕ್ಕರೆ ಸಿಹಿಯೊಳಗೋ. ಸಕ್ಕರೆಯಾಗ ಸಿಹಿ ಐತಿ, ಸಿಹಿಯಾಗ ಸಕ್ಕರೆ ಐತಿ. ಕನಕದಾಸ ಹೇಳ್ತಾರೆ, ಸಕ್ಕರೆ ಸಿಹಿಗಳೆರಡು ಜಿಹೆಯೊಳಗೋ. ನಾಲಿಗೆ ಮೇಲೆ 6 ರಸಗ್ರಂಥಿಗಳದಾವ. ಆ ಸಿಹಿ ರಸಗ್ರಂಥಿ ಮೇಲೆ ಸಕ್ಕರೆ ಯಾವಾಗ ಮುಟ್ಟುತ್ತದ ಅವಾಗ ರುಚಿ ಹತ್ತದ ವಿನಃ ಕೈಯಾಗ ಸಕ್ಕರೆ ಹಿಡಿದ ರುಚಿ ಹತ್ತಿಗೆ ಸಕ್ಕರೆ ಬಾ ನೆತ್ತಾಗ ಇಟ್ಕೊಂಡ ಸಕ್ಕರೆ ಬಾ ರುಚಿ ತಿಂತೀರಿ ಅಲ್ಲ. ಯಾಕಂತಂದ್ರೆ ನೆತ್ತಿಯಲ್ಲಿ ರಸಗ್ರಂಥಿ ಎಲ್ಲ. ಅದಕ್ಕೆ ಸಿಹಿಯೊಳಗೆ ಸಕ್ಕರೆ ಇಲ್ಲ, ಸಕ್ಕರೆಯೊಳಗೆ ಸಿಹಿ ಇಲ್ಲ. ಸಿಹಿಯು ಸಕ್ಕರೆ ನಮ್ಮ ಜೀಪಿಯೊಳಗೋ ಅಂತೇಳಿ. ಅಂದರೆ ನಮ್ಮ ಒಳಗದ, ಹೊರಗಿಲ್ಲ. ಇಷ್ಟ ತಿಳ್ಕೊಬೇಕು ಜೀವನದಲ್ಲಿ, ಇಷ್ಟ ತಿಳ್ಕೊಬೇಕು. ನಾನು ಹೇಳುವಂಥ ಉದ್ದೇಶ ಇಷ್ಟ ಅದ. ಅರ್ಥ ಮಾಡ್ಕೊಂಡು ಎಷ್ಟು ಕೇಳಿ ಎಷ್ಟು ಬಿಟ್ಟು ಮುಖ್ಯಲ್ಲ, ಶ್ರೀಮಂತಿಕೆ ಮುಖ್ಯಲ್ಲ. ನೋಡ್ರ ಯಾರು ಮಾದಾರ ಚೆನ್ನಯ್ಯ, ಅನುಭವ ಮಂಟಪದಲ್ಲಿ ಬಂದ ಜಾತಿ ಮತ ಭೇದ ಎಲ್ಲರೂ ಒಂದು. ನಾವು ನನ್ನ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ಶ್ರೇಷ್ಠ ಅಂತೇಳಿ ಹೊಲಸುತ್ತಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಮಾದರ ಚೆನ್ನಯ್ಯ 12ನೇ ಶತಮಾನದಲ್ಲಿ ಅಲ್ಲಿ ಬಂದು ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡ. ರದೇತ್ವನ್ನ ಗೊಳಿತು. ಸರ್ವಜ್ಞ ಹೇಳ್ತಾರ, ನಮ್ಗೆ ಗೊತ್ತಿಲ್ಲದ ಪಾಪ ಆಗ್ತದ, ಪಾಪ ಅಲ್ಲ. ಈಗ ನೀವು ಮಳೆಗಾಲದಾಗ ಶಂಖ ಹುಳು ಇರ್ತಾವ, ಗೊತ್ತಲ್ಲ? ಶಂಖ ಹುಳು, ಬಸವನ ಹುಳು ಅಂತಾರೆ. ಬಸವನ ಹುಳು ಅದ್ರ ಮ್ಯಾಗ ಕಾಲ ಕೊಡ್ತಾರೆ, ಟಪ್ ಅಂತ ಅವಾದಾಗ ಸಾಯ್ತದ. ಅದ್ರ ಪಾಪ ಇಲ್ಲ ನಿಮಗೆ ಗೊತ್ತಲ್ಲ? ನೋಡಿದ ಕಾಲು ಕೊಟ್ರೆ ಅದು ಪಾಪ ಅಲ್ಲ. ಹಂಗ ಶಬ್ದ ಬರ್ತಿಗಿಂತ ಕಾಲು ಕೊಟ್ರೆ ಪಾಪ ಆಕೈತಿ, ಹೌದಲ್ಲ? ಅದಲ್ಲ, ಅರಿತರಿತು ಎಸಗುವ ಪಾಪಕ್ಕೆ ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಪೂಸಿಕೊಂಡಂತೆ ಸರ್ವಜ್ಞ ಅಂತೇಳಿ. ಮೊದಲು ಗೊತ್ತಿದ್ದಲ್ಲ ಪಾಪ. ಜಗಳ ಇರ್ತಾವ, ಇರಂಗ ಯಾರ ಮನೆ ಜಗಳ ಇರಂಗ, ಎಲ್ಲರ ಮನೆ ಜಗಳ ಇರ್ತಾವ. ಆದ್ರೆ ಜಗಳ ಎಲ್ಲಿವರೆಗೂ ಇರಬೇಕು? ಗಂಡ ಹೆಂಡ್ರ ಜಗಳ ಎಲ್ಲಿ ತಕ ಇರಬೇಕು? ಉಂಡು ಮಲಗು ತಕ, ಡೈವರ್ಸ್ ಆಗೋಸ್ ತಕ ಇರಬಾರ್ದು, ಹೌದಲ್ಲ? ವಿಚ್ಛೇದನ ಆಗುವವರೆಗೆ ಹೋಗಬಾರ್ದು, ಅಲ್ಲೇ ಸಾಕದನ್ನು. ಮತ್ತು ಜಗಳ ಆಗಲೇಬಾರ್ದು. ಜಗಳ ನೀವು ಅನ್ಬೋದು, ಶ್ರೀಮಂತರ ಮನೆ ಜಗಳ, ಶ್ರೀಮಂತರ ಮನೆ ಜಗಳ ಭಾಳ ಇದ್ದಿರ್ತಾವೆ, ಬಡವ್ರ ಕಿತ್ತ ಹೆಚ್ಚಿರ್ತಾವೆ. ಒಂದು ದಾರಿ, ಈ ಕಡೆ ಒಂದು ಬಡವರ ಮನೆ, ಆ ಕಡೆ ಒಂದು ಶ್ರೀಮಂತರ ಮನೆ. ಈ ಬಡವರು ದಿನಾ ಸತಿಪತಿ ಜಗಳ, ದಿನಾ ಬೇಜಾಡ್ತಾರೆ, ದಿನಾ ಜಗಳ ಆಡ್ತಿದ್ರು. ಎದುರು ಮನೆ ದೊಡ್ಡ ಶ್ರೀಮಂತರು ಅವ್ರು ದಿನ ನಗತಿದ್ರು. ಒಮ್ಮೆ ಗಂಡ ನಗತಿದ್ದ, ಒಮ್ಮೆ ಹೆಂಡತಿ ನಗ್ತಿದ್ದಳು, ಒಮ್ಮೆ ಗಂಡ ನಗ್ತಿದ್ದ, ಹೆಂಡತಿ ನಗ್ತಿದ್ದಳು. ಇವ್ರಿಗೆ ಅನಿಸ್ತು, ನಾವು ಗಂಡ ಹೆಂಡತಿ ಇದ್ದೇವೆ, ಅವರು ಗಂಡ ಹೆಂಡತಿ ಇದಾರ, ನಾವು ದಿನ ಬೇಜಾಡ್ತೇವೆ, ಜಗಳಾಡ್ತೇವೆ, ಬೇಜಾಡ್ತೇವೆ. ಅವ್ರದ್ದು ಭಾಳ ಚಲೋ ಅಂತಲ್ಲ. ಅದಕ್ಕೆ ಅವ್ರು ಹೆಂಗೆ ಬದುಕಲಾಕತ್ತಾರ ಕೇಳಿ ನಾವು ಹಂಗೆ ಬದುಕೋಣ ಅಂದರು. ಇವ್ರು ಜಗಳಾಡ್ತಾರಲ್ಲ, ದಿನ ಬೇಜಾಡ್ತಾರೆ, ಗಂಡ ಹೆಂಡತಿ ಬೇಜಾಡ್ತಿರು. ಅವ್ರ ಮನೆಗೆ ಹೋಗಿ ಕೇಳಿದ್ರು, ಯಜಮಾನ್ರೆ ಮತ್ತು ನಾವು ದಿನ ಬೇಜಾಡ್ತೇವೆ, ಜಗಳಾಡ್ತೇವೆ, ಬೇಜಾಡ್ತೇವೆ, ಮತ್ತು ನಿಮ್ಮಂಗೆ ನಾವು ಆನಂದದಾಗ ಇರಬೇಕು, ನಾವು ನಗಬೇಕಂತಂದೇವೆ, ನಿಮ್ಮದು ಏನು ರಹಸ್ಯ ಅಂತ ಕೇಳಿದ್ರು. ಅವ ಶ್ರೀಮಂತ ಪತಿ ಹೇಳಿದ್ರು, ನೀವು ದಿನ ಬೇಜಾಡ್ತೀರಿ, ಜಗಳಾಡ್ತೀರಿ, ನಿಮ್ಮದು ಚಲೋ ಅಂತ. ಮತ್ತು ನೀವು ದಿನ ನಗತಿರಲಿಲ್ಲ ಅಂದ. ಯಜಮಾನ್ ಅಂದ, ನಾವು ಯಾಕೆ ನಗತೀವಿ ನಿಮ್ಗೆ ಗೊತ್ತಿಲ್ಲ ಅಂತ. ನಾವು ಯಾಕೆ ನಗತೀವಿ ಗೊತ್ತಿಲ್ಲ. ಯಾಕೆ ನಗತೀರಿ ಅಂತ ಕೇಳಿದ್ರು. ಆತ ಯಾರಿಗೆ ಹೇಳಬೇಡ ಅಂತ. ನಾವು ಯಾಕೆ ನಗತೀವಿ ಅಂದರೆ, ನೀವು ಜಗಳಾಡ್ತೀರಿ, ಕೇವಲ ಬೇಜಾಡ್ತೀರಿ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಜಗಳ ಶುರು ಆಯ್ತಂದ್ರೆ
ಬೇಜಾಟಲ್ಲ ಡೈರೆಕ್ಟ್ ಫೈಟಿಂಗ್ ಶುರು ಆಗ್ತದೆ ಹೌದಲ್ಲ. ನಾವು ಬೇಜಾಡಂಗಿಲ್ಲ, ಆಕೆ ನಮ್ಮಕ್ಕೆದಲ್ಲ ಆ ಲಟ್ಟಣಿಕೆ ಏನಂತ ಅದಕ್ಕೆ ಹೋಳಿಗೆ ಮಾಡ್ತಾರಲ್ಲ ಬೆಲ್ಲುನಿಗೆ ಹೌದಲ್ಲ, ಆ ಬೆಲ್ಲುನಿಗೆ ತೆಗೆದು ಬೀಸಿ ಒಗಿತಾಳ, ಕುಯ್ತು ಅಕ್ಕಿ ನಗತಾಳ. ಅರ್ಥ ಆಯ್ತಾ? ಬೆಲ್ಲುನಿಗೆ ನನ್ನ ಹೈತು ಅಕ್ಕಿ ನಗತಾಳ, ಮತ್ತೆಟ್ಟು ನಾನು ಆಗ್ತೀನಿ ಹೆಂಗೆ ತೆರ್ಸ್ಕೋಯಿನ ಅಂತೇಳಿ ವಿಚಾರ ಮಾಡ್ರಿ. ಅಂದ್ರೆ ಇಲ್ಲಿ ಬರೋರು ಚಲೋ, ಅಲ್ಲಿ ಬೆನ್ನುಲೆ ಬಡಿದಾಡ್ತಾರ ಅವರು. ಅಂದ್ರೆ ಜಗಳ ಎಲ್ಲರ ಮನೆಗೆ ಇರ್ತಾವ, ಯಾರ ಮನೆಗೆ ಇರಂಗಿಲ್ಲ, ಎಲ್ಲರ ಮನೆಗೆ ಇರತ್ತಾವ. ಅದಕ್ಕೆ